ವಾಸನ ಕೇಳಿದ್ರು, ಅದಕ್ಕೆ ಅವ್ರಿಗೆ ವರ್ಲ್ಡ್ ವೈಡ್ ಯಾರು ಮಾಡ್ತಾರೆ ಅಂತ ಕೇಳಿದ್ರಲ್ಲ, ಅದಕ್ಕೆ ನೀವು ಕೇಳಿದೆ ಅಷ್ಟೇ. ಹಾಡು ನೋಡಿದ್ರಿ, ಎಲ್ಲರೂ ತುಂಬ ಖುಷಿ ಪಟ್ಟಿದ್ದೀರ ಅಂತ ಅನ್ಕೊತೀನಿ. ಖುಷಿ ಪಟ್ಟಿದ್ರೆ ಒಂದು ಸೌಂಡ್ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10 ಈ ವರ್ಷದ 10ನೇ ತಾರೀಕು 25ರ ಮೊದಲನೇ ಸಿನಿಮಾಗಳಲ್ಲಿ ನಾವು ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ. ಪ್ರೇಮ ಕಥೆ, ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆಯನ್ನು ನಾಗಶೇಖರ್ ಅವರು ಹೇಳಿದ್ದಾರೆ. ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ಅಂತ ನಿಂತ್ಕೊಂಡ್ರು. 1.25 ವರ್ಷ ಅವ್ರು ಬರೀ ಬೇರೆ ಏನು ಮಾಡದೆ ಇಲ್ಲಿ ನಿಂತಿದ್ದಾರೆ. ನನ್ನ ಇನ್ನೊಬ್ಬರು ಸ್ನೇಹಿತರು ಮಂಡ್ಯ ಕಿಟ್ಟಿಯವರು, ನಮ್ಮ ಡಿಜಿಟಲ್ ಶ್ರೀನಾಥ್, ಎಲ್ಲರ ಸಹಕಾರ ಇದೆ. ಶ್ರೀಧರ್ ತುಂಬ ಅದ್ಭುತವಾದ 5 ಹಾಡುಗಳನ್ನ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಯಾವುದೇ ಥರದ ಇರಿಸು ಮುರುಸು ಮಾಡ್ಕೊಳ್ದೆ, ಯಾವುದೇ ಥರದ್ದೇನು ಮಾತಾಡದೆ ಶ್ರೀಧರ್ ಜೊತೆಯಲ್ಲೇ ಇದ್ದೀರಾ, ಜೊತೆಲಿ ಇರ್ತೀರಾ. ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ. ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನನಗೋಸ್ಕರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡು ಚಕ್ರವರ್ತಿ ಸಹಾಯ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ವಿಚಾರಗಳನ್ನ, ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟೋ ಹಾಗೆ ಬಿತ್ತೋ ಹಾಗೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದಗಳು. ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಅವನು ಹೆಂಗೆ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸತೀಶ ಹೆಲಿಕ್ಯಾಮ್ ಎಷ್ಟು ಅದ್ಭುತವಾದ ಶಾಟ್ಗಳು ತಗೊಂಡಿದೆ ಸತೀಶ್. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ ಅಂತ ಮಾತಾಡ್ಬಿಡ್ತಾರೆ. ಹೆಲಿಕ್ಯಾಮು ಆ ಕೆಲಸ ನಾವು ಹೇಳಬೇಕು. ಆ ಶಾರ್ಟ್ಸ್ ಎಲ್ಲ ತಗೊಟ್ಟಿರೋದು ಸತೀಶ್ ಆ್ಯಂಡ್ ಸಂತೋಷ್ ಮತ್ತು ಇನ್ನೊಬ್ರು ಮಾಡ್ತಾರಲ್ಲ, ಇಬ್ಬರೇನಾ? ಇಬ್ಬರು ಅದ್ಭುತವಾದ ಕೆಲಸ ಮಾಡಿದರೆ. ನಮ್ಮ ಶ್ರೀನಿವಾಸ್ ಎಡಿಟ್ರು, ಆ್ಯಂಟನಿ ಮೇನ್ ಎಡಿಟ್ರು, ಇನ್ನು ಉಳಿದಂತೆ ನಮಗೆ ಅನ್ನ ಹಾಕಿದ ಮಾದೇವಣ್ಣ, ಟ್ರಾಲಿ ತಳ್ಳಿದ್ದ ಕಟ್ಟೆ, ಇವತ್ತು ಅವನೇ ಊಟ ಹಾಕೋದು ನಮಗೆ. ಹಾಗೆ ಕಿಶನ್, ಅಮೂಲ್ಯ, ಕುಮಾರ, ರಾಜು, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ಹೇಳಾಯ್ತು ಡಿಜಿಟಲ್ ಶ್ರೀನಾಥನ ಹೆಸರು ಹೇಳಿದ್ರೆ ಉಪೇಂದ್ರನೇ ಹೇಳ್ಬಿಟ್ರಲ್ಲ ಅವತ್ತು. ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡಿದ್ರು ನಮ್ಮನ್ನು ಫಸ್ಟು ಜನಗಳ ಮುಂದೆ ತಗೊಂಡೋಗಿ ನಿಲ್ಲಿಸೋರು ನೀವು, ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು. ನಿಮ್ಮ ಸಹಕಾರ ನಮ್ಮ ಸಿನಿಮಾದೊಂದಿಗೆ ಇರಲಿ. ಸಿನಿಮಾ ಶುಕ್ರವಾರ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನು ಇನ್ನೂ ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಮ ಕೈಲಿದೆ. ಥ್ಯಾಂಕ್ ಯು ವೆರಿ ಮಚ್. ಗೆಳೆಯ ಮಾತಾಡ್ತಾರೆ. ಥ್ಯಾಂಕ್ ಯು. ಆ್ಯಂಡ್ ಒನ್ಸೆಗೆ ಈ ಹಾಡನ್ನು ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಇನ್ನೊಂದ್ಸರಿ ಪ್ಲೇ ಮಾಡ್ತಾ ಇದ್ದೀನಿ. ಇದು ಮುಗಿದ ತಕ್ಷಣ ಎಲ್ಲರೂ ಉಪಹಾರ ಸೇವನೆ ಮಾಡಿ ಸಿಯೋ ಅಂತ ಹೇಳಿ ಮತ್ತೆ ವಿಲ್ ಮೀಟ್ ಇನ್ ಥಿಯೇಟರ್ಸ್. ಟ್ರೈಲರ್ ರಿಲೀಸ್ ಮಾಡಲ್ಲ, ಸಿನಿಮಾ ರಿಲೀಸ್, ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ದಟ್ ವಿ ಆರ್ ಪ್ಲಾನಿಂಗ್. ಅಲ್ಲೂ ಕೂಡ ಸಾಂಗನ್ನೇ ಪ್ಲೇ ಮಾಡಬೇಕು ಅಂತ ಪ್ಲಾನ್. ಹಾಡುಗಳೇ ಟ್ರೈಲರ್, ಸಿನಿಮಾಗೆ ಹಾಡುಗಳೇ ಟ್ರೈಲರ್. ಸೊ ಹಾಗಾಗಿ ನಾಗಶೇಖರ್ ಅವ್ರ ತಾಕತ್ತೇನು ಅಂತ ಬಹುಶಃ ಎಲ್ಲ ಕನ್ನಡ ಸಿನಿಮಾ ಪ್ರೇಮಿಗಳಿಗೂ ಗೊತ್ತಿದೆ. ಅವರ ಹಾಡುಗಳೇ ಅವ್ರ ಸಿನಿಮಾ ಟ್ರೈಲರು. ಅವರ ಸಂಭಾಷಣೆ, ಇನ್ನು ಸಂಭಾಷಣೆಗಾರರು ಬೇರೆಯವರು ಇರ್ತಾರೆ, ಆದರೂ ಗೆಳೆಯಂದೊಂದು ಹೇಳಿದ್ರಲ್ಲ ಜಾದೂಗಾರ, ಆ ಕೆಲಸ ಮಾಡಿರ್ತಾರೆ ಅವರು. ಚೆನ್ನಾಗಿದೆ. ಇಟ್ಸ್ ವಂಡರ್ಫುಲ್. ಯು ವಿಲ್ ಲವ್ ಇಟ್. ಆ್ಯಂಡ್ ಮಹೇಶ್, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮಹೇಶ್ ಅವರು ನಿಮ್ಮನ್ನ ಸ್ಟೇಜ್ ಮೇಲೆ ಕರೆಯಕ್ಕಾಗಲಿ, ಯಾಕಂದ್ರೆ ಮಕ್ಕಳು ತೊಂದರೆ ಕೊಡ್ತಾರೆ, ಮಕ್ಕಳು ಎತ್ಕೊಂಡು ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ವಾಸನಾ ಆ್ಯಂಡ್ ಎವ್ರಿಬಡಿ ಆ್ಯಂಡ್ ಆಲ್ ಮೈ ಟೀಮ್, ಆಲ್ ದ ಪ್ರೆಸ್ ಆ್ಯಂಡ್ ಪ್ರಿಂಟ್ ಆ್ಯಂಡ್ ಡಿಜಿಟಲ್, ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಡೆಡಿಕೇಟಿಂಗ್ ದಿಸ್ ವಂಡರ್ಫುಲ್ ಸಾಂಗ್ ಫಾರ್ ಯು ಆಲ್ ಒನ್ಸ್ ಅಗೇನ್. ಲೈಟ್ಸ್ ಆಫ್. ಸಂಗೀತ ನಿರ್ದೇಶಕರಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಾಲದು, ಸಿನಿಮಾಗೆ ಹೇಗೆ ಸಂಗೀತ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ವಾ, ಅದು ತುಂಬಾ ದೊಡ್ಡ ವಿಚಾರ. ಸಂಜು ವಿಟ್ಸ್ ಗೀತ ಅನ್ನೋ ಸಿನಿಮಾ ನಾಗಣ್ಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು 5 ವರ್ಷದಿಂದ. ಸಂಜು ವಿಟ್ಸ್ ಗೀತ ಒಂದು ಪಾರ್ಟ್ 2 ಅಂತ ಮಾಡ್ತಾ ಇರೋಣ, ಮಾಡೋಣ, ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡಬೇಕು ಅಂತ. ಅಣ್ಣ ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗ್ಬಿಟ್ಟಿದೆ, ಹಿಟ್ಟನ್ನ ನಾವು ಹೋಗಿ ಅದನ್ನ ಸೆಕೆಂಡ್ ಪಾರ್ಟ್ 2ನ ಮಾಡ್ಕೊಂಡು ನಾನು ಮ್ಯೂಸಿಕ್ನ ಓಕೆ ಮಾಡೋ ಒಂದು ಕೆಪಾಸಿಟಿ ಇದೆ, ಆತ್ಮಸ್ಥೈರ್ಯ ಇದೆ, ನೀವು ಜೊತೆಲಿದ್ದೀರಾ, ಎಲ್ಲ ಮಾಡ್ಬೋದು. ಬಟ್ ಒಂದು ಹಿಟ್ಟನ್ನ ಮತ್ತೆ ಅದು ಪಾರ್ಟ್ 2 ಅಂತ ಮಾಡ್ಕೊಂಡು ನಾನೊಬ್ಬ ಬೇರೆ ಸಂಗೀತ ನಿರ್ದೇಶಕರು ಇದು ಮಾಡಿದರೆ ನಾನು ಅದನ್ನ ಮಾಡಿ ಕಾಂಪಿಟೇಟಿವ್ ಹೇಗೆ ಜನಗಳ ಮನಸ್ಸಲ್ಲಿ ಖಂಡಿತ ಆಗುತ್ತೆ ಬನ್ನಿ ಅಂತ. ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ. 5 ವರ್ಷದಿಂದ ಹುಡುಕಾಟ. ನಡಿ ಮುಂದೆ ಅನ್ನೋ ಒಂದು ಹಾಡು ಫಸ್ಟ್ ಕಂಪೋಸ್ ಮಾಡ್ತೀವಿ, ಅದು ಡಾಕ್ಯುಮೆಂಟ್ ಆಗಿರುತ್ತೆ. ಅದಾದ ನಂತರ
ಮಳೆಯಂತೆ ಬಾ, ಕವಿರಾಜ್ ಅವರ ಒಂದು ಸಾಹಿತ್ಯ ಬಿದ್ಮೇಲೆ ಮಳೆಯಂತೆ ಬಾನೆ ಅಲ್ಲಿ. ಅದಕ್ಕಿಂತ ಮುಂಚೆ ತರರಾರೇ, ಈ ತರರಾರೆ ಅನ್ನೋದೇ ಒಂದೊಂಥರ ಮೊದಲನೇ ಶಿಶು. ಅಂದ್ರೆ ಈ ಹುಟ್ಟೋಕ್ಕಿಂತ ಮಕ್ಕಳು ಹುಟ್ಟಿದ ಮೇಲೆ ಚಿನ್ನ, ರನ್ನ, ಪುಟ್ಟ ಆ ಥರ ಕರಿತಾ ಇರ್ತಲ್ಲ, ಆ ಥರ ತನ ನಾನೇ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗ್ನ. ಅದಾದ್ಮೇಲೆ ನಾಮಕರಣ ಮಾಡಿದ್ಮೇಲೆ ಒಂದು ಬರುತ್ತಲ್ಲ, ಆ ಥರ ನಾಮಕರಣ ಮಾಡಿದ್ಮೇಲೆ ಮಳೆಯಂತೆ ಆದಮೇಲೆ ಅದು ನಿಜವಾಗ್ಲೂ ತುಂಬ ದೊಡ್ಡದಾಗಿ ಸಾಂಗು ಬೆಳೆದಿದೆ. ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ನನಗೆ ನನ್ನ ನಾಯಕ ನಟರು. ಇವರು ಒಳ್ಳೆ ಗಾಯಕರೇ, ನಿಮ್ಗೆಲ್ಲರಿಗೂ ಗೊತ್ತಿರಲ್ಲ ವಿಚಾರ. ನಾನು ತಮಾಷೆ ಮಾಡ್ತಾ ಇಲ್ಲ, ಎಲ್ಲ 100 ಎಫೆಕ್ಟ್. ಈಗ ಜೊತೆಗೆ ಶ್ರೀಧರ್ ಅವರ ಮಾತಿನ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು. ಯಾಕೆಂದ್ರೆ ಕಂಪೋಸ್ ಆಯಿತು, ಸ್ಕ್ರಾಚ್ ಮಾಡಿದ್ವಿ, ಈಗ ಟ್ಯೂನ್ ಚೆನ್ನಾಗಾಯ್ತು. ಇದಕ್ಕೆ ಲಿರಿಕ್ ಕೂತ್ಕೊಳ್ಳಿಲ್ಲ ಅಂದ್ರೂ ಈ ಟ್ಯೂನನ್ನ ಕಿತ್ತಾಕುವಷ್ಟು ಸ್ವಲ್ಪ ಫೂಲ್ ನಾನು. ಸೊ ನನಗೆ ಕಂಪ್ಲೀಟ್ ಇಷ್ಟ ಆದಮೇಲೆ ನಾನು ಆ ಸಾಂಗನ್ನು ಪಿಕ್ ಮಾಡೋದು. ಈ ಥರದ ಒಂದು ಸಿಚುವೇಶನಲ್ಲಿ ಕವಿರಾಜ್ ಬಾ ಎಂಟ್ರಾಗಿ ಮಳೆಯಂತೆ ಬಾ, ಬೆಳಕಂತೆ ಬಾ ಎಲ್ಲ ಆಯಿತು. ಫಸ್ಟ್ 2 ಲೈನ್ಸ್ ಚೆನ್ನಾಗಿತ್ತು, ಒಂದು ಹುಕ್ ಲೈನ್ ಬೇಕಿತ್ತು. ಆ ಹುಕ್ ಲೈನನ್ನು ನಾವು ಅದು ಫೋಟೋಶೂಟ್ ಮಾಡ್ತಿದ್ವಿ. ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ಕೊಂಡು ಅಲ್ಲೇ ಬಂದು ಕೊನೆಗೆ ಒಂದು 3 ಗಂಟೆಗೆ ಒಂದು ಲೈನ್ ಹೇಳಿದ್ರು, ಅಮ್ಮ ನಿತ್ತ ಮುದ್ದಂತೆ ನೀ ಬಾ. ಸೊ ಎಂಟೈರ್ ಕ್ರೂ ಅವತ್ತು ನಾವೇನಿದ್ವಿ ಅವರಿಗೆ ಕ್ಲಾಪ್ ಮಾಡಿದ್ವಿ. ಸೊ ಒನ್ ಮೋರ್ ಕ್ಲಾಪ್ ಫ್ರಮ್ ಯು ಆಲ್ ಫಾರ್ ಕವಿರಾಜ್. ಥ್ಯಾಂಕ್ ಯು. ಈಗ ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ, ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಕವಿ ಈ ಹಾಡನ್ನ ಬರೆದ ರೀತಿ ಸಂಜೀವ ಗೀತ 1ನಲ್ಲೂ ಕವಿಗಳೇ ಎಲ್ಲ ಹಾಡುಗಳನ್ನು ಬರೆದಿದ್ದು, ಇಲ್ಲಿ ಕೂಡ ಕವಿಗಳೇ ಎಲ್ಲ ಹಾಡುಗಳನ್ನ ಬರೆದಿದ್ದಾರೆ. ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದ ಮಹತ್ವ ಇದೆ. ಪ್ರತಿಯೊಂದು ಎಲ್ಲ ಭಾವನೆಗಳನ್ನು ತುಂಬ ನೇರವಾಗಿ, ಮುಕ್ತವಾಗಿ ಮತ್ತು ತುಂಬ ಸರಳವಾಗಿ ಎಲ್ಲರ ಮನಸ್ಸಿಗೆ ನಾಟೋ ರೀತಿ ಸಾಹಿತ್ಯ ಕವಿ ಬರ್ಕೊಟ್ಟಿದ್ದಾರೆ. ಅವ್ರು ಬರೆದಿರೋ ಎಲ್ಲ ಹಾಡುಗಳಿಗೂ ನಮ್ಮ ಕಡೆಯಿಂದ ಅವರ ನಮಸ್ಕಾರ ಕವಿರಾಜ್ ಅವ್ರಿಗೆ. ನಾನು ಮೊದಲನೇ ದಿನದಿಂದನೂ ಕವಿ ಯಾವಾಗ ಬರೆಯೋಕ್ಕೆ ಶುರು ಮಾಡಿದ್ರು, ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನ, ಅದಕ್ಕಿಂತ ಮುಂಚೆ ನಾನು ಆ ಹಾಡಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಆಗಿ ಕವಿ ಹತ್ರ ತುಂಬಾ ಚರ್ಚೆ ಮಾಡಿದ್ವಿ ನಾವೆಲ್ಲ. ನನ್ನ ಸಿನಿಮಾದಲ್ಲೂ ಅಷ್ಟು ಅದ್ಭುತವಾದ ಹಾಡುಗಳನ್ನ ಕವಿ ಬರ್ಕೊಟ್ಟಿದ್ದಾರೆ. ಈಗ ನೀವು ಆ ಹಾಡನ್ನ ನೋಡ್ತೀರಾ, ಕೇಳ್ತೀರಾ, ನೀವು ಮುಕ್ತವಾಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಧಾರಾಳವಾಗಿ ಹೇಳ್ಬೋದು. ಒಂದು ಹಾಡು ನೋಡೋಣ. ಅಲ್ಲ, ನೋಡೋಕ್ಕಿಂತ ಮುಂಚೆ ಇನ್ನೊಂದು ಸ್ಪೆಕ್ಟಾಕ್ಯುಲರ್, ದ ಥರ್ಡ್ ಸ್ಪೆಕ್ಟಾಕ್ಯುಲರ್ ಥಿಂಗ್ ಮಾತಾಡೋಣ. ದೇರ್ ಇಸ್ ಲಾಟ್ ಆಫ್ ಟೈಮ್. ಒಂದೇ ಅಣ್ಣ ಹೇಳಿದ್ದಾರೆ, ಪಾಯಿಂಟ್. ನಾವು ಯಾರು ಪ್ರಶ್ನೆ ಕೇಳಲ್ಲ, ಎಲ್ಲ ಸ್ಪೆಕ್ಟಾಕ್ಯುಲರ್ ಥಿಂಗ್ಸ್ ಅಬೌಟ್ ಅ ಫಿಲ್ಮ್ ಹೇಳಬೇಕು ಅಂತ. ಬಿಕಾಸ್ ಅಣ್ಣ ವಾಸವಣ್ಣ ಈಸ್ ಮೈ ಗುರು, ಈಸ್ ಮೈ ವೆಲ್ ವಿಷರ್, ಈಸ್ ಮೈ ಬ್ಯಾಕ್ ಬೋನ್. ನನ್ನ ಮೊದಲನೇ ದಿನದಿಂದ ಬೆನ್ ತಟ್ಟಿ ಈಗಲೂ ಕೂಡ ಈ ಸಿನಿಮಾ ಇಟ್ಟೊಡ್ದಿಲ್ಲ ಅಂದರೆ ನಿಮ್ಮ ಮನೆ ಹತ್ರ ಬಂದು ತಲೆ ಹೊಡಿತೀರಿ ಅಂತ ಹೇಳಿದ್ದಾರೆ. ಸೊ ಅಷ್ಟು ಪ್ರೀತಿ ಪಾತ್ರರು ಅವರಿಗೆ ನಾನು ಆ ಕೆಲಸ ಶುರು ಮಾಡಿದೆ. ಸೊ ದ ಥರ್ಡ್ ಸ್ಪೆಕ್ಟಾಕ್ಯುಲರ್ ಥಿಂಗ್ ಈಸ್ ದಿ ಪ್ರೊಡ್ಯೂಸರ್. ಸೊ ಇಡೀ ಸಿನಿಮಾನ ಹೇಳ್ಬಿಡ್ತೀವಿ, ಅದು ಈಸಿ, ನಾಕ್ಷಕ ಡೈರೆಕ್ಷನ್ ಓಕೆ ಡನ್. ಬಟ್ ಎಲ್ಲರೂ ಒಂದು ಎದುರಿಸಿ ಕಳಿಸಿದ್ರು ಹುಷಾರು ಅನ್ನೋ ಹತ್ರ ಅಂತ. ಬಟ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಬಿಕಾಸ್ ಈಸ್ ಮೈ ಇಂಜಿನಿಯರಿಂಗ್ ಬ್ಯಾಚ್ಮೆಂಟ್. ಸೊ ಎಷ್ಟು ಹುಷಾರಾಗಿರ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ. ಸೊ ಆಲ್ ಆಫ್ ಅ ಸಡನ್ ಚಿತ್ರದ ಕಥೆಯ ಓಟವನ್ನು ಶಿಡ್ಲಘಟ್ಟದಲ್ಲಿ ಶುರು ಮಾಡಿದವ್ರು ನಮ್ಮ ಸ್ವಿಟ್ಜರ್ಲ್ಯಾಂಡ್ ತಗೊಂಡೋದೆ. ಪ್ರೊಡ್ಯೂಸರ್ 4 ಸಲ ನೋಡಿದ್ರು, ಇದೇನು ಸುಮ್ಮನೆ ಡಿಸ್ಕಷನ್ ಮಾಡ್ತಾವನ ಇಲ್ಲ ನಿಜವಾಗ್ಲೂ ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾವನ ಅಂತ. ಎಸ್, ಅಫ್ಕೋರ್ಸ್ ಇಟ್ಸ್ ದ ಸ್ಟೋರಿ ವಿಚ್ ಮೂವ್ಸ್ ಫ್ರಮ್ ಶಿಡ್ಲಘಟ್ಟ ಟು ಸ್ವಿಟ್ಜರ್ಲ್ಯಾಂಡ್. ಸೊ ಆ ಸ್ವಿಟ್ಜರ್ಲ್ಯಾಂಡಲ್ಲಿ ಎಲ್ಲೋ ಯಾವುದೋ ಒಂದು ಊರಲ್ಲಿ ತೆಗೆದುಬಿಡ್ತಾರೆ ಅಂತ ಅವ್ರು ಅಂದ್ಕೊಂಡಿದ್ರು. ಅಲ್ಲಿ 11 ಸ್ಟೇಟ್ ಮಾರ್ಕ್ ಮಾಡಿದೆ, 11 ಸಿಟಿ, 11 ಲೊಕೇಶನ್. ನಾವಿದ್ದ ಜಾಗದಿಂದ ಒಂದೊಂದು ಲೊಕೇಶನಿಗೂ 3 ಗಂಟೆ ಬೆಳಿಗ್ಗೆ, 3 ಗಂಟೆ ರಾತ್ರಿ. ಅಂದರೆ ಶೂಟಿಂಗ್ ಹೋಗಿ 3 ಗಂಟೆ, ಮುಗಿಸ್ಕೊಂಡು ಬರೋಕ್ಕೆ 3 ಗಂಟೆ ಅಂತ ಹೇಳಿದಾಗ ಡೀಸೆಲ್ ಕಾಸು ಎಷ್ಟಾಗುತ್ತಪ್ಪ ಸ್ವಿಟ್ಜರ್ಲ್ಯಾಂಡಲ್ಲಿಂದ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಡೀಸೆಲ್ ಟು ಡೆಸ್ಟಿನಿ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಅವರ ಬರ್ತ್ಡೇ,
ಅವರ ಬರ್ಡೇಗೆ ಈ ಹಾಡಿನ ಮೇಕಿಂಗ್ ಸಾಂಗನ್ನು ಕಳೆದ ವರ್ಷ ರಿಲೀಸ್ ಮಾಡಿದ್ವಿ. ದ ಫೈನಲ್ ಸಾಂಗ್ ಅವರ ಬರ್ಡೇಗೆ ನಾವು ಡೆಡಿಕೇಟ್ ಮಾಡಿದ್ವಿ. ಪ್ರೊಡ್ಯೂಸರ್ ಸರ್, ಹ್ಯಾಪಿ ಬರ್ಡೇ ಟು ಯು. ಗಾಡ್ ಬ್ಲೆಸ್ ಯು ಫಾರ್ ಎವರ್. ಈ ಸಿನಿಮಾ ನಿಮಗೆ ಒಂದು ಮೆಗಾ ಹಿಟ್ ಆಗಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ತೀನಿ. ಪ್ಲೀಸ್ ಫ್ಯೂ ವರ್ಡ್ಸ್ ಅಬೌಟ್ ಸಿನಿಮಾ. ಎಲ್ಲ ಮಾಧ್ಯಮ ಮಿತ್ರರು ನಮಸ್ಕಾರ. ಇನ್ನು ಡೈರೆಕ್ಟ್ರು ಇದ್ದಾಗ ನಮಗೇನು ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ಏನು ವಿಚಾರಗಳು ಎಲ್ಲ ವಿಚಾರನ ಅವರೇ ಮುಗಿಸಿರ್ತಾರೆ. ಒಂದು ಆ್ಯಕ್ಚುಲಿ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡೋದನ್ನು ಪ್ಲಾನ್ ಇರಲಿಲ್ಲ. ಟು ಬಿ ಫ್ರ್ಯಾಂಕ್, ನಂದೇ ಆದೊಂದು ಕಥೆ ಇತ್ತು, ಅದನ್ನು ಮಾಡೋದು ಅಂದ್ಕೊಂಡ್ರೆ ಅದು ಕಿಟ್ಟಪ್ಪನ ಕಡೆ ಮಾಡಬೇಕು ಅಂತ ಆ ಡಿಸ್ಕಷನ್ಗೆ ಬಂದಿದ್ದು. ಬ್ರದರ್ ಸಂಜೀವ್ ಗೀತಾದ ಒಂದಿನ ಬ್ರದರ್ ಅದನ್ನು ಥ್ರೆಡ್ ಹೇಳಿದ್ರು. ಓಕೆ ಬ್ರದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದು. ಮಾಡಿದ್ಮೇಲೆ ಚಂದ್ರಚೂಡ್ ಅವರು ಡೈಲಾಗ್ಸು, ನಾವು ಟೆನ್ನಿಸ್ ಕ್ಲಬ್ಬಲ್ಲಿ ಆ್ಯಕ್ಚುಲಿ ರೂಮ್ ಹಾಕೊಂಡು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದು. ಈಚೆ ಕೂಡ 1 ಇಯರ್ ನಾನು ಯಾವ ಬಿಸ್ನೆಸ್ಸು ನೋಡಿದಂಗೆ ಇವ್ರ ಜೊತೆನೇ ಕೂತಿದ್ದೀನಿ. ಸ್ಕ್ರಿಪ್ಟಿಂದ ಭಾಳ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ನೀಟಾಗಿ ಕಥೆನ ತೊಗೊಂಡ್ಬಂದರು ಅಂದರೆ ಭಾಳ ಖುಷಿ ಆಯಿತು. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಕತೆ ನಮ್ಗದೊಂಥರ ಟ್ರಿಪ್ ಬಂದಂಗೆ ಆಯಿತು. ಅಲ್ಲೂ ಕೆಲವು ಕಾಮಿಡಿಗಳಿಂದ ರೇಟ್ ಇದ್ದಾಗ ಅದೇನು ಹೇಳಕ್ಕೆ ಹೋದ್ರೆ ಒಂದು ದಿನ ಅಲ್ಲ ಸರ್, ಅಷ್ಟು ಕಾಮಿಡಿಗಳು ಪ್ರತಿದಿನ ಅದೇ ಆಗ್ತಾಯಿತ್ತು. ಜೊತೆಗೆ ನಮ್ಮ ಕಿಟ್ಟಪ್ಪನು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ಹೀರೋಯಿನ್ ಅಷ್ಟೇ ಆ ಚಿಡಿಲಿ ಭಾಳ ಚೆನ್ನಾಗಿ ಅವರು ಕೋಪ್ರೇಟ್ ಮಾಡಿದ್ರು. ಮತ್ತು ನಮ್ಮ ಶ್ರೀಧರ್ ಬಾಯಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸತ್ಯಗಡೆಯವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಮತ್ತು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಎಡಿಟ್ರು ಪಾಪ ಇವತ್ತವರೆಗೂ 24/7 ಕೆಲಸ ಮಾಡ್ತಾರೆ. ಆದರೆ 1 ಗಂಟೆಗೆ ಫೋನ್ ಮಾಡಲಿ 2 ಗಂಟೆ ಮಾಡಲಿ ಪಾಪ ನಮ್ಗೆ ಭಾಳ ಸಹಕಾರ ಮಾಡ್ತಾರೆ. ನಮ್ಮ ಸತೀಶ್ ಇದ್ದಾರೆ, ನಮ್ಮ ಅಮೂಲ್ಯ, ನಮ್ಮ ಕಿಶನ್ನು, ಇನ್ನು ತುಂಬ ಜನ ಎಲ್ಲ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದ್ಭುತವಾಗಿ ಬಂದಿದೆ. ನಾನು ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ಯಾರೋ ವಿಚಾರಕ್ಕೆ ಬಂದಾಗ, ಸಿನಿಮಾ ಬಗ್ಗೆ ಡಿಸ್ಕಷನ್ ಆದಾಗ ಹೇಳಿದೆ, ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಡಾಮ್ ಡೂಮ್ ಅಂತ ಮಾಡೋ ಸಿನಿಮಾನ ಕಂಪೇರ್ ಮಾಡೋಕೆ ಹೋಗ್ಬಿಡಿ. ಒಂದು ಬಂಗಾರದ ಮನುಷ್ಯ ಏನು ಸಿನಿಮಾ ಇದೆ ಅದನ್ನು ನಿಲ್ಲಿಸ್ಕೊಳ್ಳಿ. ನಮ್ಮ ಸಿನಿಮಾನ ಅದನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ರು. ದಯವಿಟ್ಟು ಹಂಗೆ ಕಂಪೇರ್ ಮಾಡಬೇಡಿ. ಅಷ್ಟು ಚೆನ್ನಾಗಿದೆ, ದಮ್ಮಿದೆ, ಒಳ್ಳೆ ಸ್ಟೋರಿ ಇದೆ. ಹಿಂದೆ ಏನು ರಾಜ್ಕುಮಾರ್ ಸಿನಿಮಾಗೆ ಇಡೀ ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ 70 ವರ್ಷದವರೆಗೂ ನೋಡೋ ಅಂಥ ಸಿನಿಮಾ ಇದು. ಮೊನ್ನೆ ಅಷ್ಟೇ ಸೆನ್ಸಾರ್ ಮೊನ್ನೆ ಆಯಿತು. ಹೋದಾಗ ನಾನು ಡೈರೆಕ್ಟ್ರು ಕಿಟ್ಟಪ್ಪನೇ ಒಳಗಡೆ ಕರೆದ್ರು. ಏನು ಮಾತಾಡಿಲ್ಲ. ಇನ್ನು 7 ವರ್ಷದ ಮೇಲೆ 7+ ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಆಲ್ ದ ಬೆಸ್ಟ್ ಒಂದು ಕರೆಕ್ಷನ್ ಹೇಳಿದ್ರು. ಅಷ್ಟು ನೀಟಾಗಿ ನಾಗಶೇಖರ್ ಅವರು ಇವತ್ತವರೆಗೂ ಒಂದೇ ಒಂದು ಸಿನಿಮಾದ ಅವರು ಯಾವುದೋ ಒಂದು ಎಕ್ಸ್ಪೋಸ್ ಆಗಲಿ ವಾರೈಟಿ ಮಾಡೋದ ಕಾಮಿಡಿ ಚೆನ್ನಾಗಿ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದನ್ನು ನೀಟಾಗಿ ತೊಗೊಂಡು ಬಂದಿದ್ದಾರೆ. 2 hours 2 minutes 2 seconds ಅದು ನಮಗೆ ನೀಟಾಗಿ ಸಿಕ್ಕಿದೆ. 222 ಜೊತೆಗೆ ನಾವು ಆ್ಯಕ್ಚುಲಿ ಡೈರೆಕ್ಟು ಆಸೆ ಪಟ್ಟಿದ್ದು ಸುದೀಪ್ ಸರ್ ಹತ್ರನೇ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತಿದ್ದು. ಸಾಂಗನ್ನು ಅವ್ರು ಲಾಂಚ್ ಮಾಡಿದ್ದಾರೆ. ಮೋಸ್ಟ್ಲಿ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿಗೂ ವೇದಿಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಇನ್ನು ವಿಚಾರಗಳು ಇನ್ನು ಎಲ್ಲ ಡೈರೆಕ್ಟ್ರ್ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರು ಡೈರೆಕ್ಟ್ರಿಗಿಂತ ನಾನು ಹೊಸದಾಗಿ ಒಂದು ಟೈಟ್ಲ್ ಕೊಟ್ಟೆ ಲಾಸ್ಟ್ ಟೈಮ್ ತಮಗೆಲ್ಲ ಗೊತ್ತಿರಬೇಕು, ಜಾದೂಗಾರ್ ನಾಗಶೇಖರ್ ಅಂತ. ಇನ್ನು ಯಾಕೆಂತಂದರೆ ಅವರು ಫಸ್ಟ್ ಟೈಮಿಗೆ ಯಾರೋ ಒಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೊಂದು ಬಡ್ಜೆಟ್ ಹೇಳಿದ್ರು ಡೈರೆಕ್ಟ್ರು. ಸರಿ ಅಂದ್ಕೊಂಡು ಓಕೆ ಅಂತ ಅಂದೆ. ಹಿಂಗೆ ಯಾರೋ ಸ್ನೇಹಿತರು ಭೇಟಿ ಮಾಡಿದಾಗ ಕುಮಾರವರೇ ದಯವಿಟ್ಟು ನಾಗಶೇಖರ್ ನೀವು ನಂಬೇಡಿ 2 ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಅಂದರು. ಅದು ಎಕ್ಸ್ಟ್ರಾ 4 ಡಬಲ್ ಆಗೋಯ್ತು ಅದು. ಆ ರೀತಿ ಆಗ್ತದೆ. ಬಟ್ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ. ನನಗೆ ಖರ್ಚು ಮಾಡಿದ ವಿಚಾರಕ್ಕಾಗಲಿ ಯಾವುದೇ ಬೇಸಲ್ಲ, ಭಾಳ ಅದ್ಭುತವಾಗಿ ಎಲ್ಲರ ಸಪೋರ್ಟಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಭಾಳ ಹೆಮ್ಮೆ ಆಗುತ್ತೆ. ಇದು ನನ್ನ ಪ್ರೊಡಕ್ಷನಲ್ಲಿ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ನಂದು ಇದು ಸೆಕೆಂಡ್ ಮೂವಿ. ಮೊದಲ ಮೂವಿ 2012 ಮಾಡಿದೆ. ಕಾರಣಾಂತರಗಳಿಂದ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅದನ್ನು. ಸೊ ಹಾಗಾಗಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂದ್ಕೊಂಡು ಆಲ್ಮೋಸ್ಟ್ 10-12 years ಆಯಿತು, 11 years ಅಂದ್ಕೊಳ್ಳಿ. 1 year ಶೂಟಿಂಗ್ ಸಿನಿಮಾ ಸ್ಟಾರ್ಟ್ ಮಾಡಿ. ಹಂಗೆ ಒಂದು ಒಳ್ಳೆ ಕಥೆ ಸಿಕ್ಕರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದೀನಿ. ನಮ್ಗಳು ಪತ್ರಕರ್ತರ ಸಹಕಾರ ಇಂಪಾರ್ಟೆಂಟು. ಯಾಕೆಂದರೆ ಇದು ಜನಗಳು ರೀಚ್ ಆಗಬೇಕು. ಜನಗಳು ರೀಚ್ ಮಾಡೋ ಅಂಥದ್ದು ನಿಮ್ಮ ಜವಾಬ್ದಾರಿ ಇರುತ್ತೆ. ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ 1 ಸಪೋರ್ಟ್ ಮಾಡಿ ಈ ಸಿನಿಮಾ ಬನ್ನಿ, ದಯವಿಟ್ಟು ಬನ್ನಿ ನಾಗೇಂದ್ರಣ್ಣ ಬನ್ನಿ, ರಾಮ್ ಚರು ಬನ್ನಿ.
ಡಿಜಿಟಲ್ ಶ್ರೀನಾಥ್ ಅವ್ರು ಬನ್ನಿ, ಆರಾಧ್ಯ ಅವ್ರು ಬನ್ನಿ, ಅಮೂಲ್ಯ, ಕಿಶನ್ ಎಲ್ಲ ಬನ್ನಿ, ಎಲ್ಲ ಬನ್ನಿ ಎಲ್ಲ ಬನ್ನಿ. ಸೊ ವಿ ವಿಲ್ ಗಿವ್ ಒನ್ ಬ್ಯೂಟಿಫುಲ್ ಎಂಡ್ ಟು ದ ಪ್ರೋಗ್ರಾಮ್. ಎಲ್ಲರೂ ಮೇಲಿದ್ದು ಬಿಡಿ, ಜೊತೆಗೆ ಸ್ಪೆಕ್ಟಾಕ್ಯುಲರ್ ಇನ್ನೆರಡು ಪಾಯಿಂಟ್ ಇದೆ ಹೇಳ್ತೀನಿ. ಸೊ ಡೇ ಒನ್ನಿಂದ ನಮ್ಮ ನಾಗೇಂದ್ರನ್ನ ಫಸ್ಟ್ ಡೇನೇ ಹೇಳ್ಬಿಟ್ಟು ಸಿನಿಮಾ ನಾವು ಫೋಟೋಶೂಟ್ ಬಂದಾಗ ಸಾರಿ ಇದಕ್ಕೆಲ್ಲ ಲಾಂಚ್ ಮಾಡಿದಾಗ ಅಣ್ಣ ಹೇಳಿದ್ರು ಈ ಸಿನಿಮಾ ಸಿಲ್ವರ್ ಜೂಬ್ಲಿ ಮಾಡ್ತಾರೆ 25ನೇ ವಾರ ಕಾರ್ಯಕ್ರಮ ಮಾಡಬೇಕು ಅಂತ. ಸತೀಶ್ ಭಾಯ್, ಶ್ರೀನಿವಾಸ್ ಭಾಯ್ ಡೇ ಒನ್ನಿಂದನೂ ಅದೇ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರು ನೀವು ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರಿಗೂ ಒಂದು ಕಟ್ಟ ಕಡೆ ಹೇಳಿ, ಒಂದು ಲಾಸ್ಟ್ ವಿಲೇಜ್ಗೆ ರೀಚ್ ಆಗಿ ದಯವಿಟ್ಟು ಮಾಡಬೇಕು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಬ್ರದರ್. ಘೋಷಲ್ ಅಂತ ಒಂದು ಬಹಳ ಈ ದೇಶದ ಅತಿ ದೊಡ್ಡ ಹಾಡುಗಾರ್ತಿಯನ್ನ ಈ ಹಾಡಿಗೆ ನಾವು ಪ್ಲಾನ್ ಮಾಡಿದಾಗ ಕಂಪೋಸಿಂಗಲ್ಲೇ ಇದು ಶ್ರೇಯಾ ಘೋಷಲ್ ಆಡಬೇಕು ಅಂತ. ಬಿಕಾಸ್ ನಮ್ಮ ಸಿನಿಮಾದ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹಾಡು, ಇನ್ಕ್ಲೂಡಿಂಗ್ ತಮಿಳ್, ತೆಲುಗು, ನಾನು ಡೈರೆಕ್ಷನ್ ಮಾಡಿದ ಎಲ್ಲ ಸಿನಿಮಾದಲ್ಲೂ ಶ್ರೇಯಾ ಘೋಷಲ್ ಅವರಿದ್ದರು. ಈ ಸಿನಿಮಾ ಸಂಜು ಗೀತಾ ಪಾರ್ಟ್ 1 ಕೂಡ ಗಗನವೇ ಬಾಗಿ ಸಂಜು ಮತ್ತು ಗೀತಾ ಹಾಡನ್ನ ಆಡಿದ್ರು. ಸೊ ಅದೇ ಥರದ ಒಂದು ಸಾಂಗನ್ನು ಮಾಡಬೇಕು, ಗಗನವೇ ಬಾಗಿ ಅದನ್ನು ಮತ್ತೆ ನೆನಪಿಸೋದ ಒಂದು ಹಾಡನ್ನು ಮಾಡಬೇಕು ಅಂದಾಗ ಈ ದಿನ ನಾವು ಕಂಪೋಸ್ ಮಾಡಿದ್ದು. ಈ ಹಾಡಿಗೆ ಶ್ರೇಯಾ ಘೋಷಲ್ ಅವರು ಧ್ವನಿ ಆಗಬೇಕು ಅಂತ ಆಸೆ ಇತ್ತು. ಬಟ್ ಇತ್ತೀಚೆಗೆ ಅವರು ಭಾಳಷ್ಟು ಕನ್ನಡದ ಹಾಡುಗಳನ್ನು ಆಡ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ ನಮಗೆ, ಅದ್ರದ್ದು ರೀಸನ್ ಕೂಡ ಬೇಡ. ಸೊ ನಮಗೆ ಒಂದು ಅನಿಸಿದ್ದು, ನಮ್ಮಲ್ಲೂ ಒಬ್ಬ ಶ್ರೇಯಾ ಘೋಷಲ್ನ ನಾವು ಹುಡುಕಬೇಕು ಅಂತ. ಹುಟ್ಟಾಕೋ ಶಕ್ತಿ ನಮಗಿಲ್ಲ, ಆದರೆ ಹುಡುಕೋ ಶಕ್ತಿ ಅಂತೂ ಇತ್ತು. ಸೊ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಶಕ್ತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದು ವಿ ಶ್ರೀಧರ್ ಅವರು. ಈ ಹಾಡು ಬೆಳಿಗ್ಗೆ ರಿಲೀಸ್ ಆಗಿದೆ. ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಶ್ರೇಯಾ ಘೋಷಲ್ ಅವರು ಕನ್ನಡ ಹಾಡು ಆಡೋದ್ರಲ್ಲ, ನಿಮ್ಮ ಸಿನಿಮಾದಲ್ಲಿ ಹೆಂಗೆ ಆಡಿದ್ರು ಅಂತ. ನಮ್ಮ ಸಿನಿಮಾದಲ್ಲಿ ಎಲ್ಲ ಆಡಿದ್ದಾರೆ, ಇವತ್ತು ರಿಲೀಸ್ ಮಾಡೋ ಶ್ರೇಯಾ ಘೋಷಲ್ ಸಾಂಗ್ ತಾನೆ ಅಂತ. ಸೊ ಅವ್ರಿಗೆಲ್ಲ ಈ ವೇದಿಕೆ ಮೂಲಕ ಉತ್ತರ ಕೊಡ್ತಾ ಇದ್ದೀನಿ. ಸೊ ಕನ್ನಡದ ಅಚ್ಚ ಕನ್ನಡದ ಹುಡುಗಿ ಸಂಗೀತ ರವೀಂದ್ರನಾಥನ ಹುಡುಗಿಯನ್ನು ಕನ್ನಡದ ಶ್ರೇಯಾ ಘೋಷಲ್ ಆಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದು ತುಂಬ ಹಾಡು ಆಡಿದರು, ಬಟ್ ಅವರ ಧ್ವನಿಯನ್ನು ಕೇಳಿದ ಮೇಲೆ ಈ ಸಿನಿಮಾದಲ್ಲಿ 3 ಹಾಡುಗಳನ್ನು ಆಡಿಸೋದ್ರ ಮೂಲಕ ಒಂದು ಅಚ್ಚ ಕನ್ನಡ ಪ್ರತಿಭೆಯನ್ನು ಸಪೋರ್ಟ್ ಮಾಡಿ ಮೇನ್ ಸ್ಟ್ರೀಮ್ಗೆ ತಂದಿರುವಂಥ ಒಂದು ಅದಕ್ಕೆ ಏನಂತ ಹೇಳ್ಬೋದು, ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು, ವಿ ಶ್ರೀಧರ್ ಅವ್ರಿಗೆ ಹೋಗುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಂಗೀತ. ಗಾಡ್ ಬ್ಲೆಸ್ ಯು. ಸೊ ಲೆಟ್ಸ್ ಗೋ ವಿತ್ ಸಾಂಗ್. ನೋಡೋದಷ್ಟೇ ಈಗ ಚಿತ್ರ ಆ್ಯಕ್ಚುಲಿ ನಾಗಶೇಖರ್ ಸದಿಭಿರುಚಿಯ ಚಿತ್ರನ ಮಾಡ್ಕೊಂಡು ಬಂದಂಥವ್ರು. ಸಂಜು ಗೀತಾ ಕೂಡ ನಾನೇ ವರ್ಕ್ ಮಾಡಿದೆ. ಆ ಟೈಮಲ್ಲಿ ನನಗೂ ಅವ್ರಿಗೂ ಜಗಳನೂ ಆಯಿತು. ಯಾಕೆಂದರೆ ಒಂದು ಸಾಂಗು ಟೈಟ್ಲ್ ಸಾಂಗ್ನ ಅವ್ರು ಬಿಡಲ್ಲ ಅಂತ, ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು ಬರ್ಕೊಡ್ತೀನಿ ಅನ್ನೋ, ದಯವಿಟ್ಟು ಬಿಡಿ ಅಂತ ಕಡೆಗೂ ಯಾಮಾರಿಸಿ ಬೇರೆ ಬೇರೆ ಶಾರ್ಟ್ಗಳನ್ನ ಹಾಕಿ ಆ ಸಾಂಗ್ ಬಿಟ್ಟರು. ಅದೇ ಸೂಪರ್ ಹಿಟ್ ಆಗೋಯ್ತು. ಹೇಳಿದೆ ನಾನು ಪಿಕ್ಚರ್ ಹಿಟ್ ಅಂತ. ಆಮೇಲೆ ಇದು ಫೋಟೋ ಸೆಷನ್ನು ನಡೀತಾ ಇತ್ತು. ಕತೆ ನಂಗೆ ಸ್ವಲ್ಪ ಹೇಳಿದ್ರು. ಆವಾಗಲೇ ಹೇಳಿದೆ, ಇಲ್ಲ ಸರ್, ಈ ಸಿನಿಮಾ ಖಂಡಿತ ಯಶಸ್ವಿ ಆಗೇ ಆಗುತ್ತೆ. ಬರೀ ಯಶಸ್ವಿ ಇರಲ್ಲ, ಸೂಪರ್ ಹಿಟ್ ಆಗುತ್ತೆ, ಬರ್ಕೊಡ್ತೀನಿ. ಯಾಕೆಂದರೆ ನಿಮ್ಮ ಟೇಸ್ಟು ಜೊತೆಯಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ಕೊಡುವಂಥ ಹಾಡುಗಳು ಎಷ್ಟು ಸೊಗಸಾಗಿ ಬಂದಿದೆ ಅಂದರೆ, ಇದು ಒಂದು ಇಡೀ ಚಿತ್ರ ಒಂದು ಪೇಂಟಿಂಗ್ ಥರ ಇದೆ. ನಿಮಗೆ ಸುಂದರವಾದಂಥ ಒಂದು ಪ್ರೇಮ ಕಾವ್ಯ. ಇಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ನಿರೀಕ್ಷಣೆ ಮಾಡೋಂಗಿಲ್ಲ. ಕೂತ್ರೆ ಆಗೋಯ್ತಾ ಚಿತ್ರ ಅನ್ನೋ ಥರ ಮೂಡ್ ಬರುತ್ತೆ ಪ್ರೇಕ್ಷಕರಿಗೆ. ಇದು ಭಾಳ ಅಪರೂಪ ಚಿತ್ರ. ಇದು ನೀವು ನೋಡಿದ್ರೆ ನೀವೇ ಅಂತೀರಿ, ಇದೇ ಜಗದಲ್ಲಿ ಬೇಕಾದ್ರೆ ನೀವು ಬಂದು ನೀವೇ ವೇದಿಕೆಗೆ ಬಂದು ಅಪ್ರಿಷಿಯೇಟ್ ಮಾಡ್ತೀರಿ. ಆ ರೀತಿ ಚಿತ್ರ ಅದು ಯಶಸ್ವಿ ಆಗಲಿ. ಇಂಥ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್,